ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋ ವಿಚಾರ ಯಾವುದು? IPL ಅಲ್ಲ, ಜಿರಳೆ ಜನತಾ ಪಾರ್ಟಿ. ಶುರುವಾಗಿ ಬರೀ 6 ದಿನ, ಆದರೆ ದಶಕಗಳಿಂದ ಬೇರೂರಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳನ್ನ ಅಲುಗಾಡಿಸಿದೆ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಖುದ್ದು ಕೇಂದ್ರ ಸರ್ಕಾರವೇ ಈ ಜಿರಳೆಗಳ ವಿರುದ್ಧ ಬ್ಯಾನ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದೆ. ಇವರ ಟ್ವಿಟರ್ ಅಕೌಂಟ್ ಆಲ್ರೆಡಿ ಬ್ಯಾನ್ ಆಗಿದೆ. ಹಾಗಿದ್ರೆ ಕೇವಲ ಒಂದು ಮೀಮ್ ಪೇಜ್ಗೆ ಸರ್ಕಾರ ಎಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದೆಯಾ? ಒಂದು ವೇಳೆ ಈ ಜಿರಳೆ ಪಾರ್ಟಿ ನಿಜಕ್ಕೂ ಎಲೆಕ್ಷನ್ ಅಖಾಡಕ್ಕೆ ಇಳಿದ್ರೆ ಯಾರ ವೋಟ್ ತಿನ್ನುತ್ತೆ? ಈ ಜಿರಳೆಗಳು ಯಾರು ತಿಂತವೆ? BJP ವೋಟ್ಸ್ ತಿಂತವ? BJP ಡ್ಯಾಮೇಜ್ ಮಾಡ್ತವ? ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತವ? ಯಾರಿಗೆ ಲಾಭ, ಯಾರಿಗೆ ನಷ್ಟ? ಈ ಪಕ್ಷದ ಬಗ್ಗೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ? ಜಿರಳೆ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ? ಅಥವಾ ಈ ಜಿರಳೆ ಪಾರ್ಟಿ ಕಿಂದರ ಜೋಗಿನ? ಇದು ಯಾರೋ ಯಜಮಾನನಿಂದ ಉದ್ದೇಶಪೂರ್ವಕವಾಗಿ ನೇಮಕಗೊಂಡ ಕಿಂದರ ಜೋಗಿನ? ಎಲ್ಲವನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕಾಂಗ್ರೆಸ್ BJP ಹಿಂದಿಕ್ಕಿದ ಜಿರಳೆ, ಬ್ಯಾನ್ ಸ್ಪ್ರೇ ಮಾಡಿದ ಕೇಂದ್ರ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದ ಒಂದು ಚರ್ಚೆ ವೇಳೆ ಜಡ್ಜ್ ಒಬ್ರು ನಿರುದ್ಯೋಗಿ ಯುವಕರಿಗೆ ಜಿರಳೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು. ಆ ಒಂದೇ ಒಂದು ಪದ ಇಟ್ಕೊಂಡು ವ್ಯಂಗ್ಯವಾಗಿ ಬರೀ ಮೀಮ್ ಆಗಿ ಶುರುವಾಗಿದ್ದೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP. ಆದರೆ ಈಗ ಅದು ಕೇವಲ ಮೀಮ್ ಆಗಿ ಉಳ್ಕೊಂಡಿಲ್ಲ. ಕೇವಲ 6 ದಿನಗಳಲ್ಲಿ ಈ ಪಾರ್ಟಿ ಬೆಳೆದ ವೇಗ ರಾಕೆಟ್ಗಿಂತಲೂ ಫಾಸ್ಟ್. ಜಿರಳೆ ಪಾರ್ಟಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಈಗ 2 ಕೋಟಿ ದಾಟಿದ್ದಾರೆ. 20 ಮಿಲಿಯನ್ ದಾಟಿ ಇನ್ನು ವೇಗವಾಗಿ ಓಡ್ತಾ ಇದೆ. ಜಸ್ಟ್ ಊಹೆ ಮಾಡಿ ಸ್ನೇಹಿತರೆ, ದೇಶ ಆಳೋ ವಿಶ್ವದ ಅತಿದೊಡ್ಡ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಕೊಳ್ಳೋ BJPಗೆ ನ್ಯಾಷನಲ್ ಅಕೌಂಟ್ಗೆ ಇರೋದು 9 ಮಿಲಿಯನ್, 1 ಕೋಟಿ ಹತ್ತತ್ರ. ಇನ್ನೊಂದು ಕೋಟಿ ಕಂಪ್ಲೀಟ್ ಆಗಿರಲಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ. ಅಷ್ಟು ಫಾಲೋವರ್ಸ್. ಏನೋ ಶತಮಾನದ ಇತಿಹಾಸ ಇರೋ ಕಾಂಗ್ರೆಸ್ಗೆ ಇರೋದು 13 ಮಿಲಿಯನ್ ಫಾಲೋವರ್ಸ್. ಅಂದರೆ ದಶಕಗಳಿಂದ ಕೋಟಿ ಖರ್ಚು ಮಾಡಿ ಕಾರ್ಪೊರೇಟ್ ಕಂಪನಿ ಲೆವೆಲ್ನ IT ಸೆಲ್ ಇಟ್ಕೊಂಡು ಬೆಳೆಸಿದ್ದ ರಾಷ್ಟ್ರೀಯ ಪಕ್ಷಗಳ ಕೋಟೆಯನ್ನ ಜಿರಳೆ ಕಚ್ಚಿ ಹರಿದು ತೂತು ಮಾಡಿದೆ ಕೇವಲ 6 ದಿನಗಳಲ್ಲಿ. ಇದೇ ಈಗ ಸರ್ಕಾರಕ್ಕೂ ಕೂಡ ನಡುಕ ಹುಟ್ಟಿಸಿದೆ. ತಮ್ಮ ಕೈತಪ್ಪಿ ಹೋಗ್ತಿರೋ ಯುವಕರ ಈ ದೊಡ್ಡ ಪಡೆಯನ್ನು ನೋಡಿ ಸರ್ಕಾರ ಈಗ ಬ್ಯಾನ್ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. IT ಕಾಯ್ದೆ ಸೆಕ್ಷನ್ 69A ಅಡಿಯಲ್ಲಿ ಈಗ ಆಲ್ರೆಡಿ ಜಿರಳೆ ಪಾರ್ಟಿಯ ಟ್ವಿಟರ್ ಅಕೌಂಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಾರಿ ಅಧಿಕಾರಿಗಳ ಮೂಲಗಳನ್ನ ಉಲ್ಲೇಖಿಸಿನೇ ರಿಪೋರ್ಟ್ ಮಾಡಿದೆ ಇದ್ರ ಬಗ್ಗೆ. ಕಾರಣ ಏನು ಅಂದ್ರೆ, ಈ ಪೇಜ್ ಯುವಕರ ದಾರಿ ತಪ್ಪಿಸ್ತಾ ಇದೆ, ಅರಾಜಕತೆ ಸೃಷ್ಟಿಸ್ತಾ ಇದೆ, ರಾಷ್ಟ್ರೀಯ ಭದ್ರತೆಗೆ ಇದು ಅಪಾಯಕಾರಿ ಅನ್ನೋದು ಸರ್ಕಾರದ ವಾದ. ಆದರೆ ಜಿರಳೆ ಕಾರ್ಯಕರ್ತರು ಇದನ್ನು ಒಪ್ಪೋಕೆ ತಯಾರಿಲ್ಲ. ಇದು ಸರ್ಕಾರದ ವಿರುದ್ಧ ದೊಡ್ಡ ಧ್ವನಿಯಾಗಿತ್ತು. ಹಾಗಾಗಿ ಆಡಳಿತಾರೂಢ BJP ನಮ್ಮ ಧ್ವನಿ ಹತ್ತಿಕ್ಕೋಕೆ ನೋಡ್ತಾ ಇದೆ. ಬರೀ ಒಂದು ಕಾಮಿಡಿ ಮೀಮ್ ಪೇಜ್ ನೋಡಿ ನಿಮಗೆ ಯಾಕೆ ಇಷ್ಟೊಂದು ಭಯ? ಇದು ಪಕ್ಕಾ ಸರ್ವಾಧಿಕಾರ ಅಂತಿದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಈ ಬ್ಯಾನ್ ನಿರ್ಧಾರವನ್ನ ಟೀಕಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಸಮಾಧಾನ, ವ್ಯಂಗ್ಯ, ಹಾಸ್ಯ ಇದಕ್ಕೆಲ್ಲ ಅವಕಾಶ ಇರಬೇಕು. ಯುವಕರಿಗೆ ಆಕ್ರೋಶ ವ್ಯಕ್ತಪಡಿಸೋಕೆ ವೇದಿಕೆಗಳಿರಬೇಕು. ಅದನ್ಯಾಕೆ ಹತ್ತಿಕ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು, ಒಂದು ಮೀಮ್ ಪೇಜ್ಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಇವರಿಬ್ಬರು ಇಷ್ಟೊಂದು ಯಾಕೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ಈ ಜಿರಳೆಯ ಅಸಲಿ ಟಾರ್ಗೆಟ್ ಯಾರು? ಇವರು ಚುನಾವಣೆಗೆ ಬಂದ್ರೆ ಯಾರ ವೋಟ್ ಬ್ಯಾಂಕ್ಗೆ ಕನ್ನ ಹಾಕ್ತಾರೆ? ಯಾರ ವೋಟ್ ತಿನ್ನುತ್ತೆ ಜಿರಳೆ? ಟಾರ್ಗೆಟ್ ಕಮಲನ ಕೈನಾ? ಈ ಪೊಲಿಟಿಕಲ್ ಜಿರಳೆಗಳ ಮೇನ್ ಟಾರ್ಗೆಟ್ ಗೊತ್ತಾಗಬೇಕು ಅಂದ್ರೆ ಪಾರ್ಟಿ ಮ್ಯಾನಿಫೆಸ್ಟೋನ ಚೂರ್ ನೋಡಬೇಕು. ಇವರಿಟ್ಟಿರೋ ಡಿಮಾಂಡ್ಗಳು ಇಡೀ ರಾಜಕೀಯ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸೋ ರೀತಿ ಇವೆ. ಇವರ ಆ 5 ಪ್ರಮುಖ ಡಿಮಾಂಡ್ಗಳು ಯಾವ್ದು ಗೊತ್ತಾ? ಅಥವಾ ಇವರು ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿರೋ ಪ್ರಾಮಿಸಸ್ ಏನ್ ಗೊತ್ತಾ? ಮೊದಲನೇದು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ರಿಟೈರ್ ಆದ್ಮೇಲೆ ಅವರಿಗೆ ಯಾವುದೇ ರಾಜ್ಯಸಭಾ ಸೀಟ್ ಸಿಗಬಾರದು ಅಂತ. ಎರಡನೇದು, ಜನರ ವೋಟ್ ಡಿಲೀಟ್ ಆದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನೇ UAPA ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಅಂತ. ಮೂರನೇದು, ಪಾರ್ಲಿಮೆಂಟ್ ನಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ 50% ಮೀಸಲಾತಿ ಇಮಿಡಿಯೇಟ್ಲಿ ಈಗಿರೋ ಸ್ಟ್ರೆಂತ್ ಅಲ್ಲೇ ಕೊಡಬೇಕು ಅಂತ. 4ನೇದು, ಅಂಬಾನಿ ಅದಾನಿ ಮೀಡಿಯಾಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ. ಗೋಧಿ ಮೀಡಿಯಾ ಆಂಕರ್ಗಳ ತನಿಖೆ ಆಗಬೇಕು ಅಕೌಂಟ್ ಇದೆಲ್ಲ ಅಂತ ಹೇಳಿ. ಇಲ್ಲಿ ಗೋಧಿ ಅಂದ್ರೆ ತಿನ್ನೋ ಗೋಧಿ ಅಲ್ಲ ಇದು, ಅಥವಾ ಮೋದಿಗೆ ಗೋಧಿ ಅಂತ ಕರಿತಿರೋದು ಅಲ್ಲ. ಗೋಧಿ ಅಂದ್ರೆ ಮಡಿಲು ಅಂತ, ಅಂದ್ರೆ ಆಡಳಿತ ಪಕ್ಷದ ಮಡಿಲಲ್ಲಿ ಕುತ್ಕೊಂಡಿರೋ ಮೀಡಿಯಾಗಳು ಅಂತ ಹೇಳಿ. ಅವ್ರು ಬಾಟ್ಲಲ್ಲಿ ಕುಡಿಸಿದ್ದನ್ನ ಕುಡ್ಕೊಂಡು ಅವ್ರು ಹೇಳದಂಗೆ ಕೇಳ್ತಿರೋದು ಜನರ ಪರವಾಗಿ ಇಲ್ಲ ಇವರು ಅನ್ನೋದಕ್ಕೆ ಆ ರೀತಿ ಟೀಕೆ ಮಾಡಕ್ಕೆ ಗೋಧಿ ಮೀಡಿಯಾ ಅನ್ನೋ ಟರ್ಮ್ ಅನ್ನ ಯೂಸ್ ಮಾಡಲಾಗುತ್ತೆ. ಇನ್ನು 5ನೇ ಬೇಡಿಕೆ, ಆಪರೇಷನ್ ಕಮಲ ಅಥವಾ ಯಾವುದೇ ರೀತಿಯ ಪಕ್ಷಾಂತರ ಮಾಡಿದ ಶಾಸಕ ಸಂಸದರಿಗೆ ಮುಂದಿನ 20 ವರ್ಷ ಎಲೆಕ್ಷನ್ ಅಲ್ಲೇ ನಿಲ್ಲದಂತೆ ಬ್ಯಾನ್ ಮಾಡಬೇಕು ಅನ್ನೋದು. ಇವಿಷ್ಟೇ ಅಲ್ಲ, ಎಲೆಕ್ಟ್ರಾಲ್ ಬಾಂಡ್ ಹಗರಣ, PM ಕೇರ್ಸ್ ಫಂಡ್, ಕ್ರಾನಿಕ್ ಕ್ಯಾಪಿಟಲಿಸಂ ಅಂದ್ರೆ ಉದ್ಯಮಿಗಳ ಪರ ಇರೋ ವ್ಯವಸ್ಥೆ, ಇದರ ಬಗ್ಗೆ ಕೂಡ ಜಿರಳೆ
ಜಿರಳೆ ಪಾರ್ಟಿ ಆರೋಪಗಳನ್ನ ಮಾಡಿ ಟ್ರೋಲ್ ಮಾಡ್ತಿದೆ ಕೇಂದ್ರ ಸರ್ಕಾರವನ್ನ, ಮೋದಿ ಸರ್ಕಾರವನ್ನ. ಈಗ ನೀವೇ ಯೋಚನೆ ಮಾಡಿ, ಈ ಪ್ರತಿಯೊಂದು ಪಾಯಿಂಟ್ ನೇರವಾಗಿ ಈಗಿನ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರವನ್ನ ಚುಚ್ಚೋಕೆನೆ ಡಿಸೈನ್ ಮಾಡಿರೋದು. ಅದರ ಅರ್ಥ ಬಹಳ ಕ್ಲಿಯರ್. ಜಿರಳೆ ಪಾರ್ಟಿಯ ಹಿಂದೆ ಹೋಗ್ತಿರೋದು ಯಾರು? ಸಿಸ್ಟಮ್ ಮೇಲೆ ಸಿಟ್ಟಿರೋರು, ಬಿಜೆಪಿ ವಿರೋಧಿಗಳು ಮತ್ತು ತಟಸ್ಥವಾಗಿರೋ ನ್ಯೂಟ್ರಲ್ ವೋಟರ್ಸ್. ಪ್ರಜಾಪ್ರಭುತ್ವದಲ್ಲಿ ಯಾವಾಗ್ಲೂ ಕೂಡ ಇಂಥ ಆಡಳಿತ ವಿರೋಧಿ ಮತಗಳೇ ವಿಪಕ್ಷಗಳಿಗೆ ಬಂಡವಾಳ. ಆದ್ರೆ ಈಗ ವಿಪಕ್ಷಗಳ ಈ ವೋಟ್ ಬ್ಯಾಂಕ್ಗೆ ಜಿರಳೆ ಬಾಯಿ ಹಾಕಿದೆ ಈಗ. ಹಾಗಿದ್ರೆ ಇದರಿಂದ ಅಂತಿಮವಾಗಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇದು ಗೊತ್ತಾಗಬೇಕು ಅಂದ್ರೆ 3 ಸಿನಾರಿಯೋಗಳನ್ನ ನಾವು ಇಲ್ಲಿ ಅನಲೈಸ್ ಮಾಡಬೇಕು. 3 ಲೆಕ್ಕಾಚಾರ, ಭಾರಿ ಸಂಚಲನ. ಜಿರಳೆ ಬೆನ್ನೇರಿತ ಕಾಂಗ್ರೆಸ್. ಸ್ನೇಹಿತರೆ, ಒಂದು ವೇಳೆ ಈ ಜಿರಳೆ ಪಾರ್ಟಿ ಕೇವಲ ಒಂದು ಮೀಮ್ ಆಗಿ ಉಳಿಯದೆ ಇದೇ ಸ್ಪೀಡ್ ನಲ್ಲಿ ಹೋಗಿ ನಾಳೆ ನಿಜವಾಗಿಯೂ ಎಲೆಕ್ಷನ್ಗೆ ನಿಂತರೆ ಏನಾಗುತ್ತೆ? ಇಲ್ಲಿ 3 ಪ್ರಮುಖ ಸಾಧ್ಯತೆಗಳು. ಸಿನಾರಿಯೋ ನಂಬರ್ 1, ಜಿರಳೆ ಸಿಂಗಲ್ ಆಗಿ ಅಖಾಡಕ್ಕಿಳಿದ್ರೆ, ಯಾರ ಜೊತೆನೂ ಸೇರದೆ ವಿಪಕ್ಷಗಳ ಮೈತ್ರಿಕೂಟಕ್ಕೂ ಹೋಗದೆ ಜಿರಳೆ ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಮೊದಲ ಏಟು ಬೀಳೋದು ವಿಪಕ್ಷಗಳಿಗೆ. ಯಾಕಂದ್ರೆ ಕಾಂಗ್ರೆಸ್ ಅಥವಾ ವಿಪಕ್ಷಗಳಿಗೆ ಬೀಳಬೇಕಾಗಿದ್ದ ಆಡಳಿತ ವಿರೋಧಿ ಮತಗಳನ್ನೆಲ್ಲ ಇದು ಒಡೆದು ಹಾಕುತ್ತೆ. ವೋಟ್ ಸ್ಪ್ಲಿಟ್ ಆದ ತಕ್ಷಣ ಡೈರೆಕ್ಟ್ ಆಗಿ ಬಿಜೆಪಿಗೇನೆ ಲಾಭ ಆಗತ್ತೆ. ಬಿಜೆಪಿ ಪರ ಇರೋರು ಅವ್ರ ಪರನೇ ಇರ್ತಾರೆ, ಅವರ ವಿರೋಧಿಗಳು ಡಿವೈಡ್ ಆಗಿರ್ತಾರೆ. ಆಗ ಜಿರಳೆಯನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು ಆಶ್ಚರ್ಯ ಇಲ್ಲ ಕಾಂಗ್ರೆಸ್ನವರು. ಸಿನಾರಿಯೋ ನಂಬರ್ 2, ವಿಪಕ್ಷಗಳೊಂದಿಗೆ ಜಿರಳೆ ಮೈತ್ರಿ ಮಾಡಿಕೊಂಡ್ರೆ. ಒಂದು ವೇಳೆ ಈ ಜಿರಳೆ ಪಾರ್ಟಿ INDI ನಂತಹ ಒಕ್ಕೂಟದೊಂದಿಗೆ ಸೇರ್ಕೊಂಡ್ರೆ, ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ್ರೆ, ಆಗ ಆಟ ಚೇಂಜ್ ಆಗುತ್ತೆ. ಈ ಅಗಾಧವಾದ ವೋಟ್ ಬ್ಯಾಂಕ್, ಯುವಕರು, ಅಸಮಾಧಾನಿತರು ವಿಪಕ್ಷಗಳ ಆಲ್ರೆಡಿ ಇರೋ ವೋಟ್ ಬ್ಯಾಂಕಿಗೆ ಸೇರ್ಕೊಂಡು ಪ್ಲಸ್ ಆಗಿ ಬಿಜೆಪಿಗೆ ಭಾರಿ ಡೆಂಟ್ ಕೊಡೋ, ಹೊಡೆತವನ್ನು ಕೊಡೋ ಅಪಾಯ ಇರುತ್ತೆ. ಸಿನಾರಿಯೋ ನಂಬರ್ 3, ಇದು ಬರೀ ಅಭಿಯಾನವಾಗಿ ಉಳಿದ್ರೆ, ಚುನಾವಣೆಗೆ ನಿಲ್ಲಲ್ಲ, ಇದೊಂದು ಬಲಿಷ್ಠ ಆನ್ಲೈನ್ ಪ್ರೆಷರ್ ಗ್ರೂಪ್ ಆಗಿ ಮಾತ್ರ ಉಳಿದ್ರೆ, ಆಗ ಕೂಡ ವಿಪಕ್ಷಗಳಿಗೆ ಲಾಭ ಆಗ್ಬೋದು. ಯಾಕಂದ್ರೆ ಈ ಯುವಕರ ಸಿಟ್ಟನ್ನ ವಿಪಕ್ಷಗಳು ಹೈಜಾಕ್ ಮಾಡಿ ಈಗಿರೋ ಸರ್ಕಾರ ಸರಿ ಇಲ್ಲ, ಆಲ್ಟರ್ನೇಟಿವ್ಲಿ ಜಿರಳೆ ಅಂತೂ ಕಂಟೆಸ್ಟ್ ಮಾಡಿಲ್ಲ, ನಾವೇ ಇರೋದು ಅಂತ ಹೇಳಿ ಇವ್ರನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಇವರು ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದೇ ತರದ ಒಂದು ಹೈಜಾಕ್ ಪಾಲಿಟಿಕ್ಸ್ ಇತಿಹಾಸದಲ್ಲೂ ಕೂಡ ಆಗಿತ್ತು. 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಒಂದು ದೊಡ್ಡ ಚಳುವಳಿ ನಡೀತು. ಅದು ಅಣ್ಣಾ ಹಜಾರೆ ಅವರು ಶುರು ಮಾಡಿದ, ಕೇಜ್ರಿವಾಲ್ ಇಂಜಿನಿಯರ್ ಮಾಡಿದ ರಾಜಕೀಯ ರಹಿತ ಹೋರಾಟ ಅಂತ ಕರೆಸ್ಕೊಂಡಿತ್ತು ಆರಂಭದಲ್ಲಿ. ಆ ಚಳುವಳಿಯ ದೊಡ್ಡ ಲಾಭ ತಗೊಂಡು ಆಮೇಲೆ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ CM ಆದ್ರೂ, ಆಮ್ ಆದ್ಮಿ ಪಾರ್ಟಿ ಹುಡ್ಕೊಳ್ತು. ಓಕೆ, ದಿಲ್ಲಿಲಿ ಲಾಭವನ್ನ ಪಡ್ಕೊಳ್ತದ್ರು. ಆದ್ರೆ ಆ ಹೋರಾಟದ ಅತಿ ದೊಡ್ಡ ಫಲಾನುಭವಿ, ಬಿಗ್ಗೆಸ್ಟ್ ಬೆನಿಫಿಷಿಯರ್ ಯಾರು ಅಂದ್ರೆ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರು. 10 ವರ್ಷಗಳಿಂದ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ವಿರುದ್ಧ ಆಲ್ರೆಡಿ ಆಡಳಿತ ವಿರೋಧಿ ಅಲೆ ಇತ್ತು. ಅದನ್ನ ಇದು ಆಂಪ್ಲಿಫೈ ಮಾಡ್ತು, ಬಿಜೆಪಿಗೆ ಇನ್ನಷ್ಟು ಮೊಮೆಂಟಮ್ ಅನ್ನ ಕೊಡ್ತು 2014ರಲ್ಲಿ, ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ. ಯಾರು ಊಹೆ ಮಾಡದ ರೀತಿಯಲ್ಲಿ ಭಾರಿ ಬಹುಮತದೊಂದಿಗೆ, ಸ್ವಂತ ಬಹುಮತದೊಂದಿಗೆ 2014ರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂತು. ಅದಕ್ಕಿಂತ ಹಿಂದೆ ವಾಜಪೇಯಿ ಅವರೆಲ್ಲ PM ಆಗಿದ್ರು ಕೂಡ ತುಂಬಾ ವೀಕ್ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಮಿತ್ರ ಪಕ್ಷಗಳ ಮೇಲೆ ಹೆವಿ ಡಿಪೆಂಡೆನ್ಸಿ ಇದ್ದ ಸರ್ಕಾರಗಳಾಗಿದ್ವು. ಅದು ಸ್ವಂತ ಬಲದಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರೋಕ್ ಸಾಧ್ಯ ಆಯಿತು 2014ರಲ್ಲಿ, ಅಣ್ಣಾ ಹಜಾರೆ ಅವರ ಆ ಮೂವ್ಮೆಂಟ್ ನ ನಂತರದ ದಿನಗಳಲ್ಲಿ. ಸೊ ಈ ಸಿನಾರಿಯೋ ನಂಬರ್ 3ನಲ್ಲೂ ಕೂಡ ಈ ಜಿರಳೆ ಮೂವ್ಮೆಂಟ್ ಇವಾಗಿನ ತರನೇ ಬೆಳೆದು ಈಗ 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾದಲ್ಲಿ. ಯುವಕರು ಜಾಸ್ತಿ ಬಳಸೋ ಪ್ಲಾಟ್ಫಾರ್ಮ್ ಅದು. ಹಿಂಗೆ ಮುಂದುವರೆದು ಒಂದು ವಾರದಲ್ಲಿ ಆಗಿದೆ 2 ಕೋಟಿ ಅಲ್ವಾ. ಮುಂದಿನ ಕೆಲ ತಿಂಗಳುಗಳಲ್ಲಿ ಈ ಮೂಮೆಂಟಮ್ ಇನ್ನೂ ಜಾಸ್ತಿ ಆಗಿ ಒಂದು 5 ಕೋಟಿನೋ 10 ಕೋಟಿನೋ ಫಾಲೋವರ್ಸ್ ಆಗಿ ಒಂದು 10%, 15%, 20% ಗೊತ್ತಿಲ್ಲ ನಮಗಿನ್ನೂ ಕೂಡ ಸಿಗ್ನಿಫಿಕೆಂಟ್ ನಂಬರ್ ಆಫ್ ವೋಟ್ಸ್ನ ಅಥವಾ ಬೆಂಬಲಿಗರನ್ನ ಇದು ಪಡೆಯೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅವರು ಸ್ಪರ್ಧೆ ಮಾಡಿಲ್ಲ ಆಮೇಲೆ ಅಂತ ಹೇಳಿದ್ರೆ, ಆ ಆಕ್ರೋಶವನ್ನ ವಿಪಕ್ಷಗಳು ಕೇಂದ್ರದ ಕಡೆಗೆ ತಿರುಗಿಸಿ, ಬಿಜೆಪಿ ಮೋದಿ ಸರ್ಕಾರದ ಕಡೆಗೆ ತಿರುಗಿಸಿ ಇವರ ಕಡೆಗೆ ವೋಟ್ ಬ್ಯಾಂಕ್ ಆಗಿ ತಿರುಗಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬಹುದು. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಅದರ ಸಣ್ಣ ಹಿಂಟ್ ಸಿಕ್ಕಿದೆ. ಕಾಂಗ್ರೆಸ್ ಆಲ್ರೆಡಿ ಜಿರಳೆಗಳ ಬೆನ್ನೇರಿ ಸವಾರಿ ಮಾಡೋಕೆ ಶುರು ಮಾಡಿದೆ. ಮೇ 21ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆ ಇತ್ತು. ಆಗ CM ಸಿದ್ದರಾಮಯ್ಯ ಐ ಆಮ್ ಕಾಕ್ರೋಚ್ ಅನ್ನೋ T-ಶರ್ಟ್ ರಿಲೀಸ್ ಮಾಡಿದ್ರು. ಅಂದ್ರೆ ಯುವಕರ ಈ ಜಿರಳೆ ಸಿಟ್ಟನ್ನ ಕೇಂದ್ರ ಸರ್ಕಾರದ ವಿರುದ್ಧ ಬಳಸೋಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡ್ತಿದೆ. ಆದ್ರೆ ನಾವಿಲ್ಲಿ ಕೇಳಬೇಕಾಗಿರೋ ಅತಿ ಮುಖ್ಯವಾದ ಪ್ರಶ್ನೆ ಒಂದಿದೆ. ದೇಶದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಪಕ್ಷಗಳಿದ್ರು ಕೂಡ ಯುವ ಜನತೆ ಇವೆಲ್ಲವನ್ನ ಬಿಟ್ಟು ಒಂದು ಜಿರಳೆ ಹಿಂದೆ ಯಾಕೆ ಹೋಗ್ತಿದ್ದಾರೆ, ಹಾಗೂ ಆ ಕಿಂದರ ಜೋಗಿ ಆಂಗಲ್ ಏನು, ಎಲ್ಲವನ್ನ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ತಮಿಳುನಾಡು, ಕೇರಳ ಸೇರಿ ಅಂದ್ರೆ ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ, ಅನಂತ ಪದ್ಮನಾಭ ಸ್ವಾಮಿ ಸೇರಿ ಎಲ್ಲಾ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ಇದ್ರೆ 4 ದಿನಗಳ ಪ್ರವಾಸ ಇದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ಥ್ರೂಔಟ್ ಯಾತ್ರೆಯಲ್ಲಿ ಮುಂದಿಗಿದ್ದು ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ಕರ್ಕೊಂಡ್ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆ 63% ವೋಟ್ ವಿಪಕ್ಷಗಳ ವೈಫಲ್ಯವೇ ಜಿರಳೆ ಬಂಡವಾಳ. ನೋಡಿ ಸ್ನೇಹಿತರೆ, ಪ್ರಜಾಪ್ರಭುತ್ವ ಅಂದಮೇಲೆ ಅಲ್ಲಿ ಆಡಳಿತ ಸರ್ಕಾರದ ವಿರುದ್ಧ ಯಾವತ್ತೂ
ಎದುರಾಳಿಗಳು, ವಿರೋಧಿಗಳು, ಟೀಕಾಕಾರರು ಇದ್ದೇ ಇರ್ತಾರೆ. 100% ಬೆಂಬಲ ಯಾರಿಗೂ ಇರೋದಿಲ್ಲ. ಅದು ಇರಬೇಕು ಕೂಡ, ಯಾಕಂದರೆ ವಿರೋಧ ಇಲ್ಲದೆ ಪ್ರಜಾಪ್ರಭುತ್ವ ಸತ್ತ ಹಾಗೆ. ಇವತ್ತು ನಮ್ಮ ದೇಶದ ವೋಟಿಂಗ್ ಲೆಕ್ಕಾಚಾರವನ್ನೇ ನೋಡಿ, ಎಲ್ಲಿ ನೋಡಿದ್ರೂ BJP ಕಾಣಿಸುತ್ತೆ. ಬಹುತೇಕ ರಾಜ್ಯಗಳಲ್ಲಿ ಅವ್ರದ್ದೇ ಸರ್ಕಾರಗಳಿವೆ. 2019 ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಅಂತೂ ಇಡೀ ದೇಶವೇ ಒನ್ ಸೈಡ್ ಅನ್ನೋ ಫೀಲಿಂಗನ್ನು ಕೊಟ್ಟಿತ್ತು. 300ಕ್ಕೂ ಅಧಿಕ ಸೀಟುಗಳನ್ನು ಗೆದ್ದು BJP ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಿತ್ತು. ಆದರೆ ಆ ಪೀಕ್ನಲ್ಲೂ ಕೂಡ, ಅಷ್ಟು ದೊಡ್ಡ ಸುನಾಮಿಯಲ್ಲೂ BJPಗೆ ಬಿದ್ದಿದ್ದು ಎಷ್ಟು ವೋಟ್ ಗೊತ್ತಾ? ಪರ್ಸೆಂಟೇಜ್ 37.36% ವೋಟ್ಸ್ ಮಾತ್ರ. BJPಯ ಆಲ್ ಟೈಮ್ ಹೈ ವೋಟಿಂಗ್ ಪರ್ಸೆಂಟೇಜ್ ಅದು. 40% ಯಾವತ್ತೂ ದಾಟೇ ಇಲ್ಲ BJP ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ. ಎಸ್, ಅದರ ಅರ್ಥ BJPಗೆ ವೋಟ್ ಹಾಕದವರು, ಅವರ ವಿಚಾರಧಾರೆ ಒಪ್ಪದವರು, ಇಷ್ಟ ಇಲ್ಲದೆ ಇರೋರು ಈಗಲೂ ಕೂಡ ದೇಶದಲ್ಲಿ 63% ಜನ ಇದ್ದಾರೆ. ಇತ್ತು 2024ರಲ್ಲಂತೂ ಇನ್ನು ಜಾಸ್ತಿನೇ ಇತ್ತು ಅದು. ಓಕೆ, ಅದಂತಲ್ಲ, ಭಾರತದ ಯಾವುದೇ ಎಲೆಕ್ಷನ್ ತಗೊಂಡ್ರೂ ಕೂಡ ಹೀಗೆ ಇರುತ್ತೆ. ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮದವರಿಗೆ, ಆಡಳಿತಕ್ಕೆ ಬಂದವರಿಗೆ 50%ಗಿಂತ ಹೆಚ್ಚಿನ ವೋಟ್ ಶೇರ್ ಬರೋದು. ನಮ್ಮಲ್ಲಿ ಅದು ಆ ಕಾಲ ಈಗ ಸ್ಟೇಟ್ಸಲ್ಲಿ ಮತ್ತೆ ಕಾಣಿಸೋಕೆ ಶುರುವಾಗಿದೆ. ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ ಬಹಳ ಕಾಲ ಆಗೋಯ್ತು. ಇದರ ಅರ್ಥ ಏನು? ಸಿಸ್ಟಮ್ ಬಗ್ಗೆ ಸಿಟ್ಟಿರೋರು, ಸರ್ಕಾರದ ನೀತಿಗಳನ್ನು ವಿರೋಧಿಸೋರು ಅಥವಾ ಆಡಳಿತ ಪಕ್ಷವನ್ನು ಪೂರ್ತಿ ಒಪ್ಪದೇ ಇರೋರು ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಮುಂಚೆನೂ ಇದ್ರು, ಇವಾಗಲೂ ಇದ್ದಾರೆ. ಇವಾಗಂತೂ ಮೆಜಾರಿಟಿಯಲ್ಲೇ ಇದ್ದಾರೆ ಅವರು. ಇದನ್ನೇ ಸೈಲೆಂಟ್ ಮೆಜಾರಿಟಿ ಅಂತ ಕರೀತಾರೆ. ಯಾವಾಗಲೂ ವಿಪಕ್ಷಗಳು ಈ ಸಿಟ್ಟನ್ನು ಅರ್ಥ ಮಾಡ್ಕೊಂಡು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋ ಸಾಮರ್ಥ್ಯ ಹೊಂದಿರಬೇಕು. ಜನರಿಗೆ ಆಲ್ಟರ್ನೇಟಿವ್ ಐಡಿಯಾಗಳನ್ನು ಕೊಡಬೇಕು ಅಂತ ಹೇಳಿದ್ರೆ, ಜನ ಅಕ್ಸೆಪ್ಟ್ ಮಾಡೋ ರೀತಿ ಇರಬೇಕು ಅಂತ ಹೇಳಿದ್ರೆ. ಆದರೆ ಈಗ ಏನಾಗ್ತಾ ಇದೆ? ನೀಟ್ ಪೇಪರ್ ಲೀಕ್, ಅಗ್ನಿಪಥ್ ಯೋಜನೆ, ವಿಪರೀತ ನಿರುದ್ಯೋಗ, ಬೆಲೆ ಏರಿಕೆ, ಹೀಗೆ ಯುವಕರನ್ನ ಕಾಡೋ ನೂರಾರು ಸಮಸ್ಯೆಗಳಿವೆ. ಆದರೆ ಆ 63% ಜನರಿಗೆ, ಕೋಪಗೊಂಡಿರೋ ಯುವಕರಿಗೆ ಸರಿಯಾದ ಲೀಡರ್ಶಿಪ್ ಕೊಡೋಕೆ ಈಗಿರೋ ವಿಪಕ್ಷಗಳಿಗೆ ತಾಕತ್ತಿಲ್ಲ. ಯುವಕರ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಅವರ ಇಮ್ಯಾಜಿನೇಷನನ್ನು ಕ್ಯಾಪ್ಚರ್ ಮಾಡೋಕೆ ಈಗಿರೋ ನಾಯಕರಿಗೆ ಆಗ್ತಾ ಇಲ್ಲ. ಜೊತೆಗೆ ಈಗಿನ ಪಕ್ಷಗಳಲ್ಲಿ ಎಲ್ಲಿ ನೋಡಿದ್ರು ವಂಶ ಪಾರಂಪರ್ಯ ರಾಜಕಾರಣ. ಯುವ ಜನತೆಗೆ ಹೊಸ ಮುಖಗಳಿಗೆ ಅವಕಾಶ ಇಲ್ಲ. ನಮ್ಮ ತಾತ ಇದ್ರು ನಾನು ಇರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ. ಜೊತೆಗೆ ಮತ್ತದೇ ಹಳೆ ಸವಕಲು ಸಿದ್ಧಾಂತಗಳು, ಜಾತಿ ಲೆಕ್ಕಾಚಾರಗಳು. ಈಗಿನ ಜನ್ರೇಷನ್ ಅವರು ಲಾಸ್ಟ್ 20-30 ವರ್ಷಗಳಲ್ಲಿ ಹುಟ್ಟಿದವರಿಗೆ ನಮ್ಮ ಚಪ್ಪಲಿ ಅಂತ ಹೇಳ್ತಾರೆ ಅವರು, ಹುಚ್ಚ ವೆಂಕಟ್ ಹೇಳ್ದಂಗೆ. ಈ ಥರ ಜಾತಿ ರಾಜಕಾರಣ ಅದು ಇದು ಅಂತ ಮಾತಾಡಿದ್ರೆ, ಬಟ್ ಇವರಿಗೆ ಈ ಹಳಬರಿಗೆ ತಲೆಗೆ ಹೋಗ್ತಾನೆ ಇಲ್ಲ ಅದು. ಹೀಗಾಗಿ BJP ಮೇಲೆ, ಸರ್ಕಾರದ ಸಿಸ್ಟಮ್ ಮೇಲೆ ಎಷ್ಟೇ ಅಸಮಾಧಾನ ಇದ್ರೂ ಕೂಡ, ಈಗಿನ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದೀವಿ, ಆ ಯುವಕರು ವಿಪಕ್ಷಗಳೊಂದಿಗೆ ಹೋಗೋಕೆ ತಯಾರಿಲ್ಲ. ಯಾವಾಗ ಸಿಸ್ಟಮ್ ಮೇಲಿನ ಸಿಟ್ಟಿಗೆ ಸರಿಯಾದ ವೇದಿಕೆ ಸಿಗಲ್ವೋ ಆವಾಗ ಯುವಕರು ಔಟ್ ಆಫ್ ದಿ ಬಾಕ್ಸ್ ಐಡಿಯಾಗಳನ್ನು ಹುಡುಕ್ತಾರೆ. ಈಗ ಕಾಕ್ರೋಚ್ ಪಾರ್ಟಿ ವಿಚಾರದಲ್ಲೂ ಕೂಡ ಅದೇ ಆಗ್ತಿರೋದು. ಯುವಕರಿಗೆ ತಮ್ಮ ಹತಾಶೆಯನ್ನು ಹೊರಹಾಕೋಕೆ ಈಗಿರೋ ಸಾಂಪ್ರದಾಯಿಕ ಪಕ್ಷಗಳಿಗಿಂತ ಈ ಜಿರಳೆ ಪಾರ್ಟಿ ಒಂದು ಈಸಿ, ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಮತ್ತು ಓಕೆ ನಮ್ಮ ಥರ ಇದು ರಿಲೇಟೇಬಲ್, ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಇವರು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಇದನ್ನು ನಾವು ರಾಜಕೀಯದಲ್ಲಿ ಕಿಂದರಿ ಜೋಗಿ ಸಿಂಡ್ರೋಮ್ ಅಂತ ಕರಿಬೋದು. ರಾಜಕೀಯದ ಹೊಸ ಕಿಂದರಿ ಜೋಗಿ. ಸ್ನೇಹಿತರೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕಥೆ ನಿಮಗೆಲ್ಲ ಗೊತ್ತಿರ್ಬೋದಲ್ಲ. ಜರ್ಮನ್ ಸ್ಟೋರಿ ಇದೆಯಲ್ಲ, ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ಹೇಳಿ, ಅದನ್ನೇ ಅವರು ಕನ್ನಡದಲ್ಲಿ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಂತ ಬರೆದ್ರು, ನಿಮಗೆ ಗೊತ್ತಿರ್ಬೋದು. ಈ ಕವಿತೆ ಪ್ರಕಾರ ಒಮ್ಮೆ ಬೊಮ್ಮನಹಳ್ಳಿಗೆ ಕೋಟಿ ಇಲಿಗಳು ನುಗ್ತವೆ. ಜನ ಕಂಗಾಲಾದಾಗ ಇಲಿಗಳ ಕಾಟ ತಪ್ಪಿಸಿದವರಿಗೆ ಬಹುಮಾನ ಅಂತ ಊರ ಆಡಳಿತಗಾರ ಘೋಷಿಸ್ತಾರೆ. ಆಗ ಊರಿಗೊಬ್ಬ ಕಿಂದರಿ ಜೋಗಿ ಬರ್ತಾನೆ. ಕೈಲೊಂದು ಮಂತ್ರದ ಕೊಳಲನ್ನು ಹಿಡ್ಕೊಂಡು ನಾನೆಲ್ಲ ಇಲಿಗಳನ್ನು ನಾಶಪಡಿಸ್ತೀನಿ ಅಂತ ಹೇಳಿ ಹೊಸ ನಾದವನ್ನು ನುಡಿಸ್ತಾನೆ. ಆ ಹೊಸ ನಾದಕ್ಕೆ ಮರುಳಾದ ಎಲ್ಲ ಇಲಿಗಳು ಕಿಂದರಿ ಜೋಗಿ ಹಿಂದೆ ಸಾಲಾಗಿ ಹೋಗ್ತವೆ. ಕಿಂದರಿ ಜೋಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಇಲಿಗಳು ಫಾಲೋ ಮಾಡ್ಕೊಂಡು ಹೋಗ್ತವೆ. ಕಿಂದರಿ ಜೋಗಿ ಹೋಗಿ ನದಿ ದಾಟ್ತಾನೆ, ಇಲಿಗಳು ಕೂಡ ನದಿಗೆ ಬಂದು ಬೀಳ್ತವೆ, ಎಲ್ಲ ಸತ್ತೋಗ್ತವೆ. ಈ ಸ್ಟೋರಿ ಆಮೇಲೆ ಸೆಕೆಂಡ್ ಹಾಫ್ ಕೂಡ ಇದೆ, ಅದಕ್ಕೆ ರಿಲೆವೆಂಟ್ ಅಲ್ಲ ಇದು. ಆದರೆ ಫಸ್ಟ್ ಹಾಫ್ ಪಾಲಿಟಿಕ್ಸ್ಗೆ ರಿಲೇಟ್ ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಹಾಗಾಗಿ ಕಾಕ್ರೋಚ್ ಪಾರ್ಟಿನೂ ಕೂಡ ಕಿಂದರಿ ಜೋಗಿ ಆದರೆ ಇದನ್ನು ಅಪಾಯಿಂಟ್ ಮಾಡಿರೋ ಊರು ಗೌಡ ಅಥವಾ ಊರ ಆಡಳಿತಗಾರ ಯಾರು, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಆ ಆ್ಯಂಗಲ್ನಲ್ಲೂ ಕೂಡ ಅವಲೋಕನ ಮಾಡಿ ನೋಡಬೇಕಾಗತ್ತೆ. ಎಲ್ಲ ಕಡೆ ಈಗ ನಡೀತಿರೋ ಜೆನ್ಸಿ ದಂಗೆ ಎಲ್ಲ ನೀವು ನೋಡಿದಿರಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಕಿಂದರಿ ಜೋಗಿ ಉಪಕಾರ ಮಾಡೋಕ್ಕೆ ಬಂದಿರೋದು ಯಾರಿಗೆ? ಈ ಕಾಕ್ರೋಚ್ ಪಾರ್ಟಿ ನಿಜವಾಗ್ಲೂ ಕೂಡ ಜಿರಳೆಗಳ ಪಾಲಿಗೆ ಆಶಾ ಕಿರಣನ ಅಥವಾ ಜಿರಳೆಗಳ ಪಾಲಿನ ಕಿಂದರಿ ಜೋಗಿನ ಇದು? ಸೊ ಪ್ರತಿ ಹೆಜ್ಜೆಯನ್ನು ಈಗ ಜಿರಳೆಗಳದು ಕ್ಲೋಸ್ಲಿ ಮಾನಿಟರ್ ಮಾಡಿ ನೋಡಬೇಕು. ಹೋಗ್ತಾ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು, ನೋಡೋಣ. ಈಗ ಫೈನಲಿ ಸ್ನೇಹಿತರೆ, ನೀವು ಹೇಳಿ ನಿಮ್ಮ ಒಪಿನಿಯನ್ ಏನು? ಸರ್ಕಾರ ಕೊಡ್ತಿರೋ ಓವರ್ ರಿಯಾಕ್ಷನ್ ಸರಿ ಇದೆಯಾ? ಅಕೌಂಟ್ಗಳನ್ನೆಲ್ಲ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಇವರು ಅಂತ ಹೇಳಿ ಬ್ಯಾನ್ ಎಲ್ಲ ಮಾಡ್ತಿರೋದು, ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಹಾಗೆ ಕಿಂದರಿ ಜೋಗಿ ಆ್ಯಂಗಲ್ ಬಗ್ಗೆ ನಿಮಗೇನು ಅನಿಸುತ್ತೆ? ಇವರು ಕಿಂದರಿ ಜೋಗಿ ಅಂತ ನಿಮಗೆ ಅನಿಸುತ್ತಾ?
ಕಿಂದರ್ ಜೋಗಿ ಆದರೆ ಯಾರಿಂದ ಅಪಾಯಿಂಟೆಡ್ ಕಿಂದರ್ ಜೋಗಿ, ಯಾರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಿಮ್ಮ ವಿಶ್ಲೇಷಣೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ಕಡೆದಾಗಿ ಒಂದು ನಿಮ್ಮಲ್ಲಿ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅರ್ಲಿ ಆಕ್ಸೆಸ್ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ಅತಿ ದೊಡ್ಡ ಶಕ್ತಿ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.